ಇದು ಮುಗಿಯದ ಅಧ್ಯಾಯ. ಸಾವಾದ್ರೂ ನೋವಾದ್ರೂ ಎಷ್ಟೇ ಕಿರುಚಿ ಅರಚಾಡಿದ್ರೂ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯವಾಗದೇ ಇರುವಂತಹ ರಸ್ತೆ ಗುಂಡಿಗಳ ಅಧ್ಯಾಯ. ಆ ಏರಿಯಾದ ಜನ ಅಧಿಕಾರಿಗಳ ಮನೆ ಬಾಗಿಲಿಗಲ್ಲೂ ಅಲ್ಲೂ ಸುಸ್ತಾಗಿ ಸೋತು ಈಗ ಭಗವಂತನೇ ಮೊರೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವೀರಾಂಜನೇಯನಿಗೆ ವಿಶೇಷ ಪೂಜೆ. ಹನುಮಾನ್ ಚಾಲೀಸಾ ಪಠಣೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆ. ಈ ಪುಣ್ಯ ಕಾರ್ಯಕ್ಕೆ ಕಾರಣ ರಸ್ತೆಯಲ್ಲಿರೋ 108 ಸಮಸ್ಯೆ. ನನ್ನ ಮಗಳು ಬಿದ್ದಿದ್ದಾಳಂತ ಇನ್ನೊಬ್ಬ ಮಗು ಯಾರು ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿರೋದು. ಸ್ಕೂಲ್ಗೆ ಹೋದ್ರೆ ಮನೆವರೆಗೂ ಅಪ್ಪ ಸೇಫ್ ಆಗಿ ಬರಲಿ ಅಂತ ದೇವ್ರಿಗೆ ಬೇಡ್ಕೊಳ್ಳೋದು ಡೈಲಿ. So we just hope that at least God will help us in this. ಕಳೆದ 6 ತಿಂಗಳಿಂದ ಅಂತೂ ಈ ರೋಡ್ಗೆ ಕಾಂಕ್ರೀಟ್ ಆಗಬೇಕು ಅಂತ ಅಪ್ರೂವಲ್ ಆಗಿದೆ ಅಂತ ಆಗಿ ಸಾಕಷ್ಟು ಮೀಟಿಂಗ್ಗಳು ಮಾಡಿದ್ದೀವಿ. ನಾವು ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಆಮೇಲೆ ಇಂಜಿನಿಯರ್ಗಳನ್ನು ಕರೆಸಿ ತುಂಬಾ ಕಾಂಟ್ರಾಕ್ಟರ್ನ ಕರೆಸಿ ತುಂಬಾ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಆದ್ರೂ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ನಮಗೆ ಕೆಲಸ ಪ್ರೋಗ್ರೆಸ್ ನಮಗೆ ಕಾಣ್ತಾನೆ ಇಲ್ಲ. ಇದು ಗುಂಡಿ ಬಿದ್ದು ಧೂಳಿ ಎದ್ದು ಅಧ್ವಾನಗೊಂಡಿರೋ ಕನಕಪುರ ರಸ್ತೆಯ ಹೆಮ್ಮಿಗೆಪುರ ವಾರ್ಡ್ನಲ್ಲಿರೋ ಹಾಲಿಡೇ ವಿಲೇಜ್ ರಸ್ತೆ. ಇದೇ ರಸ್ತೆ ಧೂಳಿಂದ ಕಳೆದ ಮೇ ತಿಂಗಳ 8ರಂದು ಭಾಗ್ಯಮ್ಮನವರು ಸಾವನ್ನಪ್ಪಿದ್ರು. ರಸ್ತೆ ಸರಿ ಮಾಡಿ ಅಂತ ಅಧಿಕಾರಿ ಜನಪ್ರತಿನಿಧಿಗಳಿಗೆ ಇದೇ ಜನ ಎಷ್ಟು ಗೋಗೆರೆದು ಬೇಡಿಕೊಂಡ್ರೂ ಪರಿಹಾರ ಸಿಕ್ಕಿರಲಿಲ್ಲ. ಹೀಗಾಗಿ ಬೇಸತ್ತ ಜನ ದೇವರ ಮೊರೆ ಹೋಗಿದ್ದಾರೆ. ವಾಜರಹಳ್ಳಿಯಲ್ಲಿರೋ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿ ವೀರಾಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಜೈ ಶ್ರೀರಾಮ್ ಮಂತ್ರ ಪಠಿಸಿ ಬಳಿಕ ಒಳ್ಳೆಯ ರಸ್ತೆ ನಮ್ಮ ಹಕ್ಕು ಭಿಕ್ಷೆಯಲ್ಲ ಅಂತ ಪೋಸ್ಟರ್ ಹಿಡಿದು ಪ್ರತಿಭಟಿಸಿದ್ದಾರೆ. ಇದಿಷ್ಟೇ ಅಲ್ಲ, ಮಕ್ಕಳಿಗೆ ವಯಸ್ಕರಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಆಟೋಗಳು ಈ ರಸ್ತೆಗೆ ಬರೋಕೆ ಭಯ ಪಡ್ತಾರೆ. ಬಂದ್ರೆ 1 ಡಬಲ್ ಚಾರ್ಜ್. ಆಂಬ್ಯುಲೆನ್ಸ್ ವೆಹಿಕಲ್ಸ್ ಕೂಡ ಓಡಾಡೋದಕ್ಕೂ ಕಷ್ಟ ಅಂತ ಸಮಸ್ಯೆಯ ಸರಮಾಲೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಅಂತೂ ಈ ರೋಡ್ಗೆ ಕಾಂಕ್ರೀಟ್ ಆಗಬೇಕು ಅಂತ ಅಪ್ರೂವಲ್ ಆಗಿದೆ ಅಂತ ಆಗಿ ಸಾಕಷ್ಟು ಮೀಟಿಂಗ್ಗಳು ಮಾಡಿದ್ದೀವಿ. ನಾವು ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಆಮೇಲೆ ಇಂಜಿನಿಯರ್ಗಳನ್ನು ಕರೆಸಿ ತುಂಬಾ ಕಾಂಟ್ರಾಕ್ಟರ್ನ ಕರೆಸಿ ತುಂಬಾ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಆದ್ರೂ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ನಮಗೆ ಕೆಲಸ ಪ್ರೋಗ್ರೆಸ್ ನಮಗೆ ಕಾಣ್ತಾನೆ ಇಲ್ಲ ಒಂದು ಈ ರಸ್ತೆಯಲ್ಲಿ. ಅದಕ್ಕೋಸ್ಕರ ನಾವು ಕಡೆಗೆ ದೇವರ ಮೊರೆ ಹೋಗಬೇಕು ನಾವು. ಯಾಕಂದ್ರೆ ನಮಗೆ ಕೊನೆಗೆ ಇವಾಗ ರಕ್ಷಣೆಗಿರುವಂಥ ದೇವರು ಮಾತ್ರ. ಮತ್ತೆ ಮಳೆ ಬಂದು ಅನಾಹುತ ನಡೆಯೋ ಮುನ್ನ ರಸ್ತೆ ಸರಿಪಡಿಸಿ ಅನ್ನೋದು ಇವರ ಆಗ್ರಹ. ಏನೇ ಹೇಳಿ, ಪಾಲಿಕೆ ಅಧಿಕಾರಿಗಳು ಮಾಡಬೇಕಿರೋ ಕೆಲಸಕ್ಕೆ ಜನ ವಿಧಿಯೇ ಇಲ್ಲದೆ ದಾರಿ ಕಾಣದೆ ಕೊನೆಗೆ ದೇವ್ರೇ ನೀನಾದ್ರೂ ಸರಿ ಮಾಡು ಅಂತ ಭಗವಂತನ ಮೊರೆ ಹೋಗಿರೋದು ವಿಪರ್ಯಾಸ ಅಲ್ವಾ? ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.